ಎಲ್ಲರಿಗೂ ನಮಸ್ಕಾರ. ಲರ್ನ್ ವಿತ್ ಚೇತನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ. ಇಂದಿನ ದಿನ ನಾವು 10ನೇ ತರಗತಿಯ ಕನ್ನಡ ವಿಷಯದ 1 ಅಂಕದ ಪ್ರಮುಖ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಸೊ ಈ ಎಲ್ಲ ಪ್ರಶ್ನೆಗಳು ವಾರ್ಷಿಕ ಪರೀಕ್ಷೆಗೆ ಬರ್ತಕ್ಕಂತಹ ಸಂಭವನೀಯತೆ ಹೆಚ್ಚಿರ್ತದೆ. ಸೊ ಈಗಾಗಲೇ ನಾವು ಸಾಕಷ್ಟು ವಿಡಿಯೋಗಳನ್ನು ಮಾಡಿದ್ದು, ಸೊ ನಿಮಗೆ ಹೆಲ್ಪ್ ಆಗಲಿ ಅಂತ ನಾವು ಇವತ್ತು ಕನ್ನಡ ವಿಷಯದ ಅಂದರೆ 18/3/2026 ನಡೀತಕ್ಕಂತಹ ಕನ್ನಡ ವಿಷಯದ ವಾರ್ಷಿಕ ಪರೀಕ್ಷೆಗೆ ಸಹಾಯಕವಾಗಲಿ ಅಂತ 1 ಅಂಕದ ಪ್ರಶ್ನೆಗಳನ್ನು ನಿಮ್ಮ ಮುಂದೆ ತರಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೇವೆ. ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ, ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅಂತ ಹೇಳ್ತಾ, ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವು ಸಾಕಷ್ಟು ಬಾರಿ ರಿಪೀಟೆಡ್ ಆದಂಥ ಒಂದು ಅಂಕದ ಪ್ರಶ್ನೆಗಳು ಆಗಿರ್ತವೆ. ಓಕೆನಾ? ಸೊ ಮೊದಲೇ ಪಾಠ ನಮ್ಮ ಭಾಷೆ ಅನ್ನೋ ಇದನ್ನು ಎಂ ಮರಿಯಪ್ಪ ಭಟ್ರವರು ರಚಿಸಿರ್ತಾರೆ. ಸೊ ಭಾಷೆ ಯಾವುದಕ್ಕೆ ಸಾಧನವಾಗಿದೆ ಅಂತ ಕೇಳಿದಾನೆ. ನಮ್ಮ ಸುತ್ತಮುತ್ತಲಿನವರೊಡನೆ ವ್ಯವಹರಿಸುವುದಕ್ಕೆ ಹಾಗೂ ವಿಚಾರ ವಿನಿಮಯ ಮಾಡುವುದಕ್ಕೆ ಭಾಷೆ ಒಂದು ಅಮೂಲ್ಯ ಸಾಧನವಾಗಿರ್ತದೆ. ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಯಾವ ವಿಚಾರವಾಗಿ ತರಬೇತು ಕೊಡುತ್ತವೆ ಅಂತ ಕೇಳಿದಾನೆ. ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಚಲನವಲನಗಳ ವಿಷಯವಾಗಿ, ಆಹಾರ ವಿಚಾರಗಳ ವಿಚಾರವಾಗಿ ತರಬೇತು ಕೊಡುತ್ತವೆ. ಮನುಷ್ಯನಿಗೆ ಲೆಕ್ಕವಿಡುವ ಅವಶ್ಯಕತೆ ಯಾವಾಗ ಉಂಟಾಯಿತು? ಮನುಷ್ಯನು ಸಂಚಾರಿ ಜೀವನವನ್ನು ತ್ಯಜಿಸಿ ಒಂದೆಡೆ ಬೀಡು ಬಿಟ್ಟು ಆಸ್ತಿ, ಮನೆ, ಬದುಕು ಮೊದಲಾದ ಭಾವನೆಗಳು ಮೂಡಿದವೋ ಆಗ ಅವನಿಗೆ ಲೆಕ್ಕವಿಡುವ ಅವಶ್ಯಕತೆ ಉಂಟಾಯಿತು. ಎಣ್ಣೆ ತುಪ್ಪದ ಮಿಶ್ರಣ ಬೇಡವೆಂದು ಹೇಳಿದವರು ಯಾರು ಅಂತ ಕೇಳಿದರೆ, ಎಣ್ಣೆ ತುಪ್ಪದ ಮಿಶ್ರಣ ಬೇಡವೆಂದು ಹೇಳಿದವರು ನಯಸೇನ ಕವಿ. ಕನ್ನಡಕ್ಕೆ ಪರ್ಷಿಯನ್ ಶಬ್ದಗಳು ಯಾವಾಗ ಬಂದವು? ಕನ್ನಡಕ್ಕೆ ಪರ್ಷಿಯನ್ ಶಬ್ದಗಳು ಮೊಹಮ್ಮದಿಯರ ಆಳ್ವಿಕೆಯ ಅವಧಿಯಲ್ಲಿ ಬಂದವು. ಒಂದು ಭಾಷೆ ಸತ್ವಪೂರ್ಣವಾಗಿರಬೇಕಾದರೆ ಅದನ್ನಾಡುವ ಜನ ಹೇಗಿರಬೇಕು? ಒಂದು ಭಾಷೆ ಸತ್ವಪೂರ್ಣವಾಗಬೇಕಾದರೆ ಅದನ್ನಾಡುವ ಜನ ಅಭಿಮಾನಧನರು, ಬುದ್ಧಿಶಾಲಿಗಳು, ಪ್ರಯೋಗಶೀಲರು ಆಗಿರಬೇಕು. 7ನೇ ಪ್ರಶ್ನೆ, ಹದಗೊಂಡ ಕನ್ನಡ ಭಾಷೆಯನ್ನು ಕುರಿತು ಮಹಾಲಿಂಗರಂಗ ಏನೆಂದು ಉದ್ಘೋಷಿಸಿದ್ದಾನೆ ಅಂತಿದೆ. ಸುಲಿದ ಬಾಳೆಯ ಹಣ್ಣಿನಂತೆ, ಸಿಗುರು ತೆಗೆದ ಕಬ್ಬಿನಂತೆ, ಉಷ್ಣ ಅಳಿದ ಹಾಲಿನಂತೆ ಸುಲಭವೂ ರುಚಿಯುಳ್ಳದ್ದು ಆಗಿದೆ ಎಂದು ಕವಿ ಮಹಾಲಿಂಗರಂಗ ಉದ್ಘೋಷಿಸಿದ್ದಾನೆ. ಇನ್ನು 2ನೇದು ಗದ್ಯಪಾಠ ವ್ಯಾಘ್ರಗೀತೆ. ಇದನ್ನು ಎನ್ ಮೂರ್ತಿರವರು ರಚಿಸಿರ್ತಕ್ಕಂಥವ್ರು. ಶಾನುಭೋಗರಿಗೆ ತಲೆ ಸುತ್ತಲು ಕಾರಣವೇನು? ಹುಲಿಗೆ ತಮ್ಮ ಮುಖದರ್ಶನವಾಗದಂತೆ ತಪ್ಪಿಸಿಕೊಳ್ಳುವ ದಂಬರಾಟದಲ್ಲಿ ಶಾನುಭೋಗರಿಗೆ ತಲೆ ಸುತ್ತಲಾರಂಭಿಸಿತು. ಇನ್ನು 9ನೇ ಪ್ರಶ್ನೆ, ಶಾನುಭೋಗರ ಬ್ರಹ್ಮಾಸ್ತ್ರ ಯಾವುದು? ಶಾನುಭೋಗರ ಬ್ರಹ್ಮಾಸ್ತ್ರ ಕಿರ್ದಿ ಪುಸ್ತಕ. ಈ ಒಂದು ಪ್ರಶ್ನೆ ಮಾರ್ಚ್ 2015, 19, 22, 25, ಜೂನ್ 2017, 19ರಲ್ಲೂ ಕೂಡ ಬಂದಿರತಕ್ಕಂಥದ್ದು. ಸಾಕಷ್ಟು ಬಾರಿ ರಿಪೀಟೆಡ್ ಆಗಿರ್ತದೆ. ಇನ್ನು ಹಸಿದು ಮಲಗಿದ್ದ ಹುಲಿಯು ಏನೆಂದು ಯೋಚಿಸಿತು? ಹಸಿದು ಮಲಗಿದ್ದ ಹುಲಿಯು ವಿಧಿ ಆಹಾರಕ್ಕೆ ಏನನ್ನು ಒದಗಿಸುವುದೋ ಎಂದು ಯೋಚಿಸಿತು. ಶಾನುಭೋಗರ ರಾಜಭಕ್ತಿಯ ಲಾಂಛನ ಯಾವುದು? ಶಾನುಭೋಗರ ರಾಜಭಕ್ತಿಯ ಲಾಂಛನ ಕಿರ್ದಿ ಪುಸ್ತಕ. ಶಾನುಭೋಗರನ್ನು ಮೂರ್ಛೆಯಿಂದ ಎಚ್ಚರಿಸಿದವರು ಯಾರು? ಶಾನುಭೋಗರನ್ನು ಮೂರ್ಛೆಯಿಂದ ಎಚ್ಚರಿಸಿದವರು ರೈತರು. 13ನೇ ಪ್ರಶ್ನೆ, ಶಾನುಭೋಗರು ತಮ್ಮ ಹಳ್ಳಿಯನ್ನು ತಲುಪಬೇಕಾದರೆ ಯಾವ ಕಣಿವೆಯನ್ನು ದಾಟಿ ಹೋಗಬೇಕಾಗಿತ್ತು? ಇದು ಸೆಪ್ಟೆಂಬರ್ 2020ರಲ್ಲಿ ಬಂದಿರತಕ್ಕಂಥ ಪ್ರಶ್ನೆ. ಶಾನುಭೋಗರು ತಮ್ಮ ಹಳ್ಳಿಯನ್ನು ತಲುಪಬೇಕಾದರೆ ಮದಲಿಂಗನ ಕಣಿವೆಯನ್ನು ದಾಟಿ ಹೋಗಬೇಕಾಗಿತ್ತು. ಭಗವದ್ಗೀತೆಯನ್ನು ರಚಿಸಿದವರು ಯಾರು? ಮಹರ್ಷಿ ವೇದವ್ಯಾಸರು. ಹುಲಿಗೆ ಪರಮಾನಂದವಾಗಲು ಕಾರಣವೇನು? ಶಾನುಭೋಗರ ದುಂಡು ದುಂಡಾದ ಶರೀರವನ್ನು ನೋಡಿ ಹುಲಿಗೆ ಪರಮಾನಂದವಾಯಿತು. ಶಾನುಭೋಗರು ಚಿಕ್ಕನಾಯಕನಹಳ್ಳಿಗೆ ಏಕೆ ಹೋಗಿದ್ದರು? ಶಾನುಭೋಗರು ಇರಸಾಲಿಗಾಗಿ ಚಿಕ್ಕನಾಯಕನಹಳ್ಳಿಗೆ ಹೋಗಿದ್ದರು. ಇನ್ನು ನೆಕ್ಸ್ಟು ಲಂಡನ್ ನಗರ ಗದ್ಯಪಾಠ. ಸೊ ವಿಕ್ರು ಗೋಕಾಕ್ ರಚಿಸಿರ್ತಕ್ಕಂಥ ಪ್ರಶ್ನೆ. ವೆಸ್ಟ್ ಮಿನಿಸ್ಟರ್ ಅಬೆ ಯಾರ ಸ್ಮಾರಕವಾಗಿದೆ? ವೆಸ್ಟ್ ಮಿನಿಸ್ಟರ್ ಅಬೆ ಸತ್ತು ಹೋಗಿರುವ ಸಂತ ಸಾರ್ವಭೌಮರ ಕವಿಪುಂಗವರ ಸ್ಮಾರಕವಾಗಿದೆ. ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡುಬರುವ ಓಣಿ ಯಾವುದು? ಚೆರಿಂಗ್ ಕ್ರಾಸ್ ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡುಬರುವ ಓಣಿ ಆಗಿರ್ತದೆ. ನೆಕ್ಸ್ಟು, ಲಂಡನ್ನಲ್ಲಿ ವಾಹನಗಳು ಬಹಳ ಹೊತ್ತು ನಿಲ್ಲುವುದನ್ನು ತಡೆಯಲು ಯಾವ ವ್ಯವಸ್ಥೆ ಮಾಡಲಾಗಿದೆ? ಲಂಡನ್ನಲ್ಲಿ ವಾಹನಗಳು ಬಹಳ ಹೊತ್ತು ನಿಲ್ಲುವುದನ್ನು ತಡೆಯಲು ಭೂಗರ್ಭದಲ್ಲಿ ಗಾಡಿಯನ್ನು ಒಯ್ದಿದ್ದಾರೆ. 20ನೇ ಪ್ರಶ್ನೆ, ಲಂಡನ್ನಲ್ಲಿ ಸೂಟು ಹೊಲಿಯಲು ಪ್ರಸಿದ್ಧವಾಗಿರುವ ಶಿಂಪಿಗಳು ಯಾರು? ಸ್ಯಾವೋಯ್ ಶಿಂಪಿಗಳು ಲಂಡನ್ನಲ್ಲಿ ಸೂಟು ಹೊಲಿಯಲು ಪ್ರಸಿದ್ಧಿಯಾಗಿದ್ದಾರೆ. ವೆಸ್ಟ್ ಮಿನಿಸ್ಟರ್ ಅಬೆಯ ಪಾದ್ರಿಯ ಕೆಲಸವೇನು? ಜನರ ಆತ್ಮಗಳ ಆರೋಗ್ಯವನ್ನು ಕಾಯುವುದು ವೆಸ್ಟ್ ಮಿನಿಸ್ಟರ್ ಅಬೆಯ ಪಾದ್ರಿಯ ಕೆಲಸವಾಗಿದೆ. ವೆಸ್ಟ್ ಮಿನಿಸ್ಟರ್ ಅಬೆಯಲ್ಲಿನ ಸ್ಟೋನ್ ಆಫ್ ಸೈನ್ ಅನ್ನು ಎಲ್ಲಿಂದ ತರಲಾಗಿತ್ತು? ವೆಸ್ಟ್ ಮಿನಿಸ್ಟರ್ ಅಬೆಯಲ್ಲಿನ ಸ್ಟೋನ್ ಆಫ್ ಸೈನ್ ಅನ್ನು 3ನೇ ಎಡ್ವರ್ಡನು ಸ್ಕಾಟ್ಲೆಂಡಿನಿಂದ ತಂದನು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಪ್ರವಾಸದ ಬಗ್ಗೆ ಶೇಕ್ಸ್ಪಿಯರ್ ಹೇಳಿದ ಮಾತು ಯಾವುದು? ಮನೆ ಹಿಡಿದು ಇರುವ ತರುಣನ ಬುದ್ಧಿ ಮನೆಯ ಮಟ್ಟದ್ದೇ ಪ್ರವಾಸದ ಬಗ್ಗೆ ಶೇಕ್ಸ್ಪಿಯರ್ ಹೇಳಿದ ಮಾತಾಗಿದೆ. ಪ್ರವಾಸವು ಶಿಕ್ಷಣದ ಒಂದು ಭಾಗವಾಗಿದೆ ಎಂದು ಹೇಳಿದವರು ಯಾರು? ಇದನ್ನು ಬೇಕನ್ ಅವರು ಹೇಳ್ತಾರ. ಇಂದಿಗೂ ಯಾವುದು ಕಬ್ಬಿಗರ ಸ್ಫೂರ್ತಿಯ ತವರು ಮನೆಯಾಗಿದೆ? ಇಂದಿಗೂ ವೆಸ್ಟ್ ಮಿನಿಸ್ಟರ್ ಅಬೆ ಎಂಬ ಪ್ರಾರ್ಥನಾ ಮಂದಿರವು ಕಬ್ಬಿಗರ ಸ್ಫೂರ್ತಿಯ ತವರು ಮನೆಯಾಗಿದೆ. ಲಂಡನ್ ನಗರದಲ್ಲಿ ಇಂಡಿಯಾ ಆಫೀಸ್ ಯಾವ ಓಣಿಯಲ್ಲಿದೆ? ಚೆರಿಂಗ್ ಕ್ರಾಸ್ ಎಂಬ ಓಣಿಯಲ್ಲಿದೆ. ಆಂಗ್ಲರ ಕೀರ್ತಿ ಧ್ವಜವನ್ನು ನಿಲ್ಲಿಸಿದವರು ಯಾರು? ಚತುರ ರಾಜಕಾರಣಿಗಳು. ಮರ್ತ್ಯತ್ವವೇ ಎಷ್ಟು ಗೋರಿ ಗುಂಪುಗಳು ಇಲ್ಲಿವೆ ನೋಡಿ ಅಂಜು.
ಎಂದು ಯಾವ ಕವಿ 300 ವರ್ಷಗಳ ಹಿಂದೆ ಹಾಡಿದನು? ಬ್ಯೂಮ್ಯಾಟ್ ಎಂಬ ಕವಿಯು ಹಾಡಿರ್ತಾನ. 3ನೇ ಎಡ್ವರ್ಡನ್ನು ತಂದ ಶಿಲೆಗೆ ಇರುವ ಹೆಸರೇನು ಅಂತ ಇದೆ, ಸ್ಟೋನ್ ಆಫ್ ಸ್ಕೋನ್. ಲಂಡನ್ನಿನ ಪೇಟೆಯಲ್ಲಿರುವ ಸ್ಟೇಷನರಿ ಅಂಗಡಿ ಹೆಸರೇನು, ವುಲ್ವರ್ತ್ ಆಗಿರ್ತದೆ. ನೆಲ್ಸನ್ ರವರ ಮೂರ್ತಿ ಇರುವ ಸ್ಥಳದ ಹೆಸರು ಯಾವುದಪ್ಪ ಅಂದ್ರೆ ಟ್ರಾಫಲ್ಗಾರ್ ಸ್ಕ್ವೇರ್ ಅಂತ ಅದರ ಹೆಸರು ಆಗಿರ್ತದೆ. ಇನ್ನು ನೆಕ್ಸ್ಟು ಗದ್ಯಪಾಠ 8, ಅಗ್ನಿಭೂತಿ ಮತ್ತು ವಾಯುಭೂತಿ ಅಂತ ಏನು ಮೂರ್ತಿರವರು ರಚಿಸಿರ್ತಾರೆ. ಕೌಸುಂಬಿಯ ಅರಸ ಯಾರು? ಅತಿ ಬಳ ಕೌಸುಂಬಿಯ ಅರಸ ಆಗಿರ್ತಾನ. ಸೋಮಶರ್ಮ ಕಾಶ್ಯಪಿಯರ ಮಕ್ಕಳ ಹೆಸರೇನು? ಅಗ್ನಿಭೂತಿ ಮತ್ತು ವಾಯುಭೂತಿ. ಕಾಶ್ಯಪಿ ವಿದ್ಯಾಭ್ಯಾಸಕ್ಕಾಗಿ ತನ್ನ ಮಕ್ಕಳನ್ನು ಯಾರ ಬಳಿಗೆ ಕಳಿಸಿದಳು? ತನ್ನ ಅಣ್ಣನಾದ ಸೂರ್ಯಮಿತ್ರನ ಬಳಿಗೆ ಕಳುಹಿಸ್ತಾಳ. ಸೂರ್ಯಮಿತ್ರನು ತನಗೆ ಕಾಶ್ಯಪಿ ಎಂಬ ತಂಗಿ ಇಲ್ಲ ಎಂದು ಹೇಳಲು ಕಾರಣವೇನು? ತಾನು ಇವರಿಗೆ ಸಲಗಿ ಕೊಟ್ಟೆನಾದರೆ ಇವರು ಹಿಂದಿನಂತೆ ಗರ್ವಿಷ್ಠರಾಗಿ ಹಾಳಾಗುವರು ಎಂದು ಸೂರ್ಯಮಿತ್ರನು ವಾಯುಭೂತಿ ಅಗ್ನಿಭೂತಿಯರಿಗೆ ತನಗೆ ಕಾಶ್ಯಪಿ ಎಂಬ ತಂಗಿ ಇಲ್ಲ ಎಂದು ಹೇಳಿದನು. ಪಂಡಿತರಾದ ಅಗ್ನಿಭೂತಿ ಮತ್ತು ವಾಯುಭೂತಿಯರಿಗೆ ದೊರೆತ ಪದವಿ ಯಾವುದು? ಮಂತ್ರಿ ಪದವಿ ದೊರೆಯುತ್ತದೆ. ರಾಜಗೃಹ ಪಟ್ಟಣದ ಅರಸ ಯಾರು? ಸುಬಲ. ಹಲಗಲಿ ಬೇಡರು ಲಾವಣಿ. ಕುಂಪಣಿ ಸರ್ಕಾರ ಹೊರಡಿಸಿದ ಆದೇಶ ಯಾವುದು? ಕುಂಪಣಿ ಸರ್ಕಾರದ ಅನುಮತಿ ಇಲ್ಲದೆ ಭಾರತೀಯರು ಶಸ್ತ್ರಾಸ್ತ್ರಗಳನ್ನು ಹೊಂದುವಂತಿಲ್ಲ ಮತ್ತು ತಮ್ಮಲ್ಲಿರುವ ಆಯುಧಗಳನ್ನು ಸರ್ಕಾರಕ್ಕೆ ಒಪ್ಪಿಸಬೇಕು ಎಂಬ ಆದೇಶ ಹೊರಡಿಸಿತು. ಹಲಗಲಿಯ 4 ಪ್ರಮುಖರು ಯಾರು? ಪೂಜೇರಿ ಹನುಮ, ಬ್ಯಾಡರ್ ಬಾಲ, ಜಡಗ ಮತ್ತು ರಾಮ. ಈ 4 ಹಲಗಲಿಯ ಪ್ರಮುಖರು. ಹಲಗಲಿಯ ಗುರುತು ಉಳಿಯದಂತಾದದ್ದು ಏಕೆ? ಹಲಗಲಿಯ ಮೇಲೆ ಬ್ರಿಟಿಷ್ ಸರ್ಕಾರದ ದಂಡು ದಾಳಿ ಮಾಡಿ ಬೆಂಕಿ ಹಚ್ಚಿದ್ದರಿಂದ ಹಲಗಲಿಯ ಗುರುತು ಉಳಿಯದಂತಾಯಿತು. ಹಲಗಲಿ ಲಾವಣಿಗೆ ಯಾವ ಘಟನೆ ಕಾರಣವಾಗಿದೆ? ಹಲಗಲಿಯ ಬಂಟರ ಹತಾರ ಕಥನ ಘಟನೆ ಹಲಗಲಿ ಲಾವಣಿಗೆ ಕಾರಣವಾಗಿದೆ. ಹಲಗಲಿ ಗ್ರಾಮ ಎಲ್ಲಿದೆ? ಮುಧೋಳ ಸಂಸ್ಥಾನದಲ್ಲಿದ್ದು ಇಂದಿನ ಬಾಗಲಕೋಟೆ ಜಿಲ್ಲೆಗೆ ಸೇರಿದೆ. ಹಲಗಲಿಯ ಅಗಸಿಗೆ ಬಂದು ಈ ಬೇಡರಿಗೆ ಬುದ್ಧಿ ಮಾತನ್ನು ಹೇಳಿದವರು ಯಾರು? ಹೆಬಲಕ ಸಾಬಾ ಇವರಿಗೆ ಬುದ್ಧಿ ಮಾತನ್ನು ಹೇಳ್ತಾನ. ಕುಂಪಣಿ ಸರ್ಕಾರ ಹೊರಡಿಸಿದ ಆದೇಶ ಯಾವುದು? ನಿಶಸ್ತ್ರೀಕರಣದ ಆದೇಶವನ್ನು ಹೊರಡಿಸಿತು. ಹಲಗಲಿಯ ಗ್ರಾಮದ ಹೆಬ್ಬಾಗಿಲಿನ ಬಳಿ ನಿಂತು ಬುದ್ಧಿ ಮಾತನ್ನು ಹೇಳಿದವರು ಯಾರು? ಹೆಬ್ಲಕ್ ಸಾಹೇಬನು ಬುದ್ಧಿ ಮಾತನ್ನು ಹೇಳ್ತಾನ. ಬ್ರಿಟಿಷ್ ಸರ್ಕಾರ ಭಾರತೀಯರ ಮೇಲೆ ಯಾವಾಗ ಶಸ್ತ್ರಾಸ್ತ್ರ ನಿಶಸ್ತ್ರೀಕರಣ ಆದೇಶವನ್ನು ಹೊರಡಿಸಿತು? ಬ್ರಿಟಿಷ್ ಸರ್ಕಾರ ಭಾರತೀಯರ ಮೇಲೆ 1857 ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ನಂತರ ಶಸ್ತ್ರಾಸ್ತ್ರ ನಿಶಸ್ತ್ರೀಕರಣ ಆದೇಶವನ್ನು ಹೊರಡಿಸುತ್ತದೆ. ಹಲಗಲಿಯ ಬೇಡರು ಯಾರ ಕಪಾಳಕ್ಕೆ ಹೊಡೆದರು? ನೆಲಕ್ಕೆ ಉರುಳಿಸಿದರು. ಕಾರಕೂನನ ಕಪಾಳಕ್ಕೆ ಹೊಡೆದು ನೆಲಕ್ಕೆ ಉರುಳಿಸ್ತಾರ. 48ನೇ ಪ್ರಶ್ನೆ, ಹೆಬ್ಲಕ್ ಅಥವಾ ಹೆನ್ರಿ ಹ್ಯಾವ್ಲಕ್ ಸಾಹೇಬನನ್ನು ಗುಂಡಿಕ್ಕಿ ಕೊಂದವರು ಯಾರು? ಜಡಗನು ಗುಂಡಿಕ್ಕಿ ಕೊಲ್ತಾನ. ಹಲಗಲಿಯನ್ನು ಲೂಟಿ ಮಾಡಲು ಆದೇಶಿಸಿದವರು ಯಾರು? ಬ್ರಿಟಿಷ್ ಅಧಿಕಾರಿ ಕಾರ್ ಸಾಹೇಬನು ಅಂದರೆ ಅಲೆಕ್ಸಾಂಡರ್ ವಿಲಿಯಂ ಕೇರೆ ಹಲಗಲಿಯನ್ನು ಲೂಟಿ ಮಾಡಲು ಆದೇಶಿಸ್ತಾನೆ. ಇನ್ನು ಕೆಮ್ಮನೆ ಮೀಸೆ ಹೊತ್ತನೆ, ಇದನ್ನು ಪಂಪ ಅವರು ರಚಿಸಿರ್ತಾರೆ. 50ನೇ ಪ್ರಶ್ನೆ, ದ್ರೋಣನು ಪರಶುರಾಮರಲ್ಲಿಗೆ ಏಕೆ ಬಂದನು? ದ್ರೋಣನು ಪರಶುರಾಮರಿಗೆ ದ್ರವ್ಯವನ್ನು ಬೇಡುವುದಕ್ಕಾಗಿ ಬಂದನು. ಪರಶುರಾಮನು ದ್ರೋಣನಿಗೆ ಕೊಟ್ಟ ಪ್ರಧಾನ ಅಸ್ತ್ರಗಳು ಯಾವುವು? ವಾರುಣ, ವಾಯುವೆ, ಆಗ್ನೇಯ, ಐಂದ್ರಾದಿ ಪ್ರಧಾನ ಅಸ್ತ್ರಗಳನ್ನು ಕೊಟ್ಟನು. ದೃಪದನು ಎಲ್ಲಿ ರಾಜ್ಯಭಾರ ಮಾಡುತ್ತಿದ್ದನು? ಛತ್ರಾವತಿಯಲ್ಲಿ ರಾಜ್ಯಭಾರವನ್ನು ಮಾಡುತ್ತಿದ್ದನು. ಕುಂಭಸಂಭವ ಎಂದು ಯಾರನ್ನು ಕರೆಯಲಾಗಿದೆ? ದ್ರೋಣಾಚಾರ್ಯರನ್ನು ಕುಂಭಸಂಭವ ಎಂದು ಕರೀತಾರ. ದೃಪದನು ಪಡಿಯರನಿಗೆ ಏನೆಂದು ಹೇಳಿ ಕಳುಹಿಸಿದನು? ದೃಪದನು ಪಡಿಯರನಿಗೆ, ಬ್ರಾಹ್ಮಣನಾದವನು ಎನ್ನ ಗೆಳೆಯನೇ, ಅಂತಹವನನ್ನು ನಾನು ತಿಳಿದಿಲ್ಲ, ಅವನನ್ನು ಹೊರಕ್ಕೆ ತಳ್ಳು ಎಂದು ಹೇಳಿ ಕಳುಹಿಸಿದನು. ಮಣ್ಣಿನ ಪಾತ್ರೆಯಲ್ಲಿ ಅರ್ಘ್ಯವನ್ನು ಸ್ವೀಕರಿಸಿದವರು ಯಾರು? ದ್ರೋಣರು ಮಣ್ಣಿನ ಪಾತ್ರೆಯಲ್ಲಿ ಅರ್ಘ್ಯವನ್ನು ಸ್ವೀಕರಿಸಿದರು. ದ್ರೋಣನು ಯಾರೊಡನೆ ಪರಶುರಾಮನ ಬಳಿಗೆ ಬಂದನು? ದ್ರೋಣನು ಮಗನಾದ ಅಶ್ವತ್ಥಾಮನೊಂದಿಗೆ ಪರಶುರಾಮನ ಬಳಿಗೆ ಬಂದನು. ದ್ರೋಣನು ಪರಶುರಾಮನ ಬಳಿಗೆ ಬಂದಾಗ ಪರಶುರಾಮನ ವೇಷಭೂಷಣಗಳು ಹೇಗಿದ್ದವು? ವಲ್ಕಲಲ ಋತ ಕಟಿತಟನುಮಾಗಿ, ಹೌದಾ, ಹಾಗೆ ಜಟಾಕ ಲಾಪನುಮಾಗಿ ತಪೋವನಕ್ಕೆ ಹೋಗುವ ವೇಷವನ್ನು ಧರಿಸಿದ್ದನು. ಭಾರ್ಗವ ಎಂದರೆ ಯಾರು? ಭಾರ್ಗವ ಎಂದರೆ ಪರಶುರಾಮ. ಪರಶುರಾಮನು ದ್ರೋಣನಿಗೆ ಯಾವುದರಲ್ಲಿ ಅರ್ಘ್ಯ ನೀಡಿದನು? ಮಣ್ಣಿನ ಮಡಿಕೆಯಲ್ಲಿ ಅರ್ಘ್ಯವನ್ನು ನೀಡ್ತಾನೆ. ಪರಶುರಾಮನು ಅವನಿ ಭೂಮಿಯನ್ನು ಯಾರಿಗೆ ದಾನ ಮಾಡಿದ್ದನು? ತನ್ನ ಗುರುವಿಗೆ ದಾನವನ್ನು ಮಾಡ್ತಾನೆ. ಇನ್ನು ವಸಂತ ಮುಖ ತೋರಲಿಲ್ಲ, ಡಾಕ್ಟರ್ ವಿಜಯಶ್ರೀ ಸಬರಾದವರು ಬರೆದಿರ್ತಾರೆ. ವಿಜಯಶ್ರೀ ಸಬರಾದವರು. ಇನ್ನು ಪುಟ್ಟಪೂರಿ ಏನು ಮಾಡುತ್ತಿದ್ದಾಳೆ? ಪುಟ್ಟಪೂರಿ ಮುಸುರೆ ತಿಕ್ಕುತ್ತಿದ್ದಾಳೆ. ಅಮ್ಮ ಎಲ್ಲಿ ಮಲಗಿದ್ದಾಳೆ? ಗುಡಿಸಲಿನಲ್ಲಿ ಮಲಗಿರ್ತಾಳೆ. ಯಾರಿಗೆ ವಸಂತ ಮುಖ ತೋರಲಿಲ್ಲ? ಕಮ್ಮಾರ, ಕುಂಬಾರ, ನೇಕಾರ, ಕೇರಿಯಮ್ಮಾರನಿಗೆ ವಸಂತ ಮುಖ ತೋರಲಿಲ್ಲ. ಪುಟ್ಟಿಯ ಪ್ರಶ್ನೆಗಳೇನು? ಗುಡಿಸಲೊಳಗೆ ಬರಲು ವಸಂತ ಹೆದರಿದನೆ. ಹರಿದ ಚಿಂದಿ ಬಟ್ಟೆಗಳ ಕಂಡು ಅವನು ಮರುಗಿದನೆ ಎಂದು ಪುಟ್ಟಿ ಪ್ರಶ್ನಿಸಿಕೊಳ್ಳುತ್ತಾಳೆ. ಪುಟ್ಟಪೂರಿಯ ಅಮ್ಮ ಗುಡಿಸಲಿನಲ್ಲಿ ಹೇಗೆ ಮಲಗಿದ್ದಾಳೆ? ಗೂರುತ್ತಾ ಮಲಗಿದ್ದಾಳೆ. ಗೋಡೆಗಳು ಏಕೆ ಮುಖ ಮುಚ್ಚಿಕೊಂಡಿವೆ? ಸುಣ್ಣ ಕಾಣದೆ ಮುಖವನ್ನು ಮುಚ್ಚಿಕೊಂಡಿವೆ. ಒಡೆಯನ ಅಂಗಳದಲ್ಲಿ ಮಾವಿನ ಮರಗಳು ಹೇಗೆ ನಿಂತಿವೆ? ಒಡೆಯನ ಅಂಗಳದಲ್ಲಿ ಮಾವಿನ ಮರಗಳು ಮೈದುಂಬಿ ನಿಂತಿವೆ. ಇಳೆಯು ಹೇಗೆ ಸಂಭ್ರಮಿಸುತ್ತದೆ? ಕಡಲುಕ್ಕಿ ಹರಿಯುವ ಹಾಗೆ ಸಂಭ್ರಮಿಸುತ್ತದೆ. ಕೋಗಿಲೆಗಳು ಹೇಗೆ ಹಾಡುತ್ತಿವೆ? ಮನದುಂಬಿ ಹಾಡುತ್ತಿವೆ.
ಇನ್ನು 70ನೇ ಪ್ರಶ್ನೆ, ಮುಗುಳು ನಗೆ ಎಲ್ಲಿ ಬೀರಿತ್ತು? ಮುಗುಳು ನಗೆ ಮಲ್ಲಿಗೆ ಹೂವಲ್ಲಿ ಬೀರಿತ್ತು. 71ನೇ ಪ್ರಶ್ನೆ, ಪುಟ್ಟ ಪೋರಿ ವಸಂತ ಏಕೆ ಮರುಗಿದನು ಎಂದು ತಿಳಿಸುತ್ತಾಳೆ? ಪುಟ್ಟ ಪೋರಿ ತಾನು ತೊಟ್ಟಿರುವ ಹರಿದ ಚಿಂದಿ ಬಟ್ಟೆಗಳ ಕಂಡು ವಸಂತ ಮರುಗಿದನು ಎಂದು ತಿಳಿಸುತ್ತಾಳೆ. 72ನೇ ಪ್ರಶ್ನೆ, ಪುಟ್ಟ ಪೋರಿಯ ಅಮ್ಮನ ತೂತು ಬಿದ್ದ ಸೀರೆಯಲ್ಲಿ ಯಾರು ಸೊರಗಿದ್ದಾರೆ? ಬಾಲರವಿ ಸೊರಗಿದ್ದಾನೆ. ಓಕೆ, ಸೊ ಇವೆಲ್ಲವೂ ಏನಾಗಿರ್ತಪ್ಪ ಅಂದರೆ 1 ಅಂಕದ ಪ್ರಶ್ನೆಗಳು ಆಗಿರ್ತವೆ. ಓಕೆನಾ? ಸೊ ಇಷ್ಟೊತ್ತು ನೋಡಿದ್ದು ನಾವು ಎಲ್ಲವೂ ಕೂಡ 1 ಅಂಕದ ಪ್ರಶ್ನೆಗಳು. ಯಾವ ಒಂದು ಗದ್ಯದಿಂದ, ಯಾವ ಒಂದು ಪದ್ಯದಿಂದ ಮತ್ತು ಯಾವ ಒಂದು ಪಠ್ಯಪೂರ್ವಕ ಅಧ್ಯಯನದಿಂದ 1 ಅಂಕದ ಪ್ರಶ್ನೆಗಳು ಬರ್ತಾವಲ್ಲ, ಅಷ್ಟು ಪ್ರಶ್ನೆಗಳನ್ನು ಮಾತ್ರ ನಾವು ಸಂಪೂರ್ಣವಾಗಿ ವಿವರಣೆ ಮೂಲಕ ನೋಡ್ತಾ ಹೋಗಿದ್ದೇವೆ. ಓಕೆನಾ? ಸೊ ಇದಾಗಿತ್ತು ಇಂದಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮಗೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ದಯವಿಟ್ಟು ಮರಿಬೇಡಿ. ಅಷ್ಟೇ ಅಲ್ಲದೆ ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಅಲ್ಲಿ ಕೆಳಗಡೆ 3 ಅಂತ ಇರ್ತದಲ್ಲ, ಅಲ್ಲಿ ಹೈಪ್ ಅನ್ನೋ ಬಟನ್ ಇರ್ತದೆ. ಸೊ ಡೌನ್ಲೋಡಿಂಗು ಲೈಕ್ ಮಾಡ್ತಿರಲ್ಲ, ಅಲ್ಲಿ ಹೈಪ್ ಅಂತ ಬಟನ್ ಇರ್ತದೆ. ಅದನ್ನು ನೀವೇನು ಮಾಡಬೇಕು, ಕ್ಲಿಕ್ ಮಾಡೋದ್ರ ಮೂಲಕ ಹೆಚ್ಚು ಜನರಿಗೆ ವಿಡಿಯೋನ ತಲುಪಿಸಲಿಕ್ಕೆ ಸಹಾಯವನ್ನು ಮಾಡಿ ಅಂತ ಹೇಳ್ತಾ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಇಷ್ಟೊತ್ತು ವಿಡಿಯೋ ನೋಡಿರ್ತಕ್ಕಂಥ ನಿಮ್ಮೆಲ್ಲರಿಗೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.